ಎಲ್ರಿಗೂ ನಮಸ್ಕಾರ. ಕೆಲವು ಜನ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಆಹಾರವನ್ನು ಕಡಿಮೆ ತಿನ್ನೋದಕ್ಕೆ ಶುರು ಮಾಡಿಬಿಡ್ತಾರೆ. ಹಿತಮಿತವಾಗಿ ಆಹಾರವನ್ನು ತಗೊಳ್ಳೋದು ಮುಖ್ಯ. ಆದರೆ ಆಹಾರದಲ್ಲಿ ಏನಿರುತ್ತೆ ಅಂತ ಯೋಚನೆ ಮಾಡದೆ ನೀವು ಏನು ತಿಂತಾಯಿದ್ದೀರೋ ಅದನ್ನೇ ಕಡಿಮೆ ಮಾಡಿಬಿಟ್ರೆ ಕೆಲವು ಸಮಸ್ಯೆಗಳು ಉಂಟಾಗುತ್ತೆ. ಏನು ಅಂದರೆ, ಫಾರ್ ಎಕ್ಸಾಂಪಲ್ಲು, ಈಗ ನೀವು 4 ಚಪಾತಿ ತಿಂತಾ ಇರ್ತೀರ. ನೀವು 2 ಚಪಾತಿ ತಿನ್ನೋದಕ್ಕೆ ಶುರು ಮಾಡಿದ್ರೆ ಇದನ್ನು ಜಾಸ್ತಿ ದಿನ ಸಸ್ಟೈನ್ ಮಾಡೋದು ಕಷ್ಟ. ಏನಾಗುತ್ತೆ, ನೀವು ಕಡಿಮೆ ಫುಡ್ ತಿಂದಾಗ ನೆಕ್ಸ್ಟ್ ಮೀಲ್ಗೂ ಮೊದಲು ನಿಮಗೆ ಕ್ರೇವಿಂಗ್ಸ್ ಬಂದ್ಬಿಡುತ್ತೆ. ಆವಾಗ ನೀವು ಮತ್ತೆ ಊಟ ಮಾಡೋದಕ್ಕೆ ಹೋಗಲ್ಲ. ನೀವು ಏನು ಜಂಕ್ ಫುಡ್ ಇರುತ್ತೆ ಅದನ್ನು ಇಮ್ಮಿಡಿಯೇಟಾಗಿ ತಿಂದ್ಬಿಡ್ತೀರ. ಕೆಲವು ಸಲ ಜಾಸ್ತಿ ತಿಂದ್ಬಿಡ್ತೀರ. ಒಂದು ಸರ್ವೆ ಪ್ರಕಾರ ಜಾಸ್ತಿ ಜನ ವೆಯ್ಟ್ ಗೇನ್ ಆಗಿರೋದು ಅಥವಾ ಹೆಲ್ತ್ ಅಫೆಕ್ಟ್ ಆಗಿರೋದು ಈ ಈವ್ನಿಂಗ್ ಸಾಯಂಕಾಲದ 5 o'clock 5 ಗಂಟೆದು ಸ್ನ್ಯಾಕ್ಸ್ ಇದೆಯಲ್ಲ, ಇದರಿಂದ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಕಡಿಮೆ ತಿನ್ನೋದ್ರ ಬದಲು ಸರಿಯಾಗಿ ತಿನ್ನಬೇಕು. ಅಂದರೆ ಏನರ್ಥ, ಈಟಿಂಗ್ ರೈಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಈಟಿಂಗ್ ಲೆಸ್. ಅಂದರೆ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಫೈಬರ್ ಇರ್ಬೋದು, ಹೆಲ್ತಿ ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು ಎಲ್ಲ ಇರತಕ್ಕಂಥ ಸಮತೋಲನ ಆಹಾರವನ್ನು ನಾವು ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ನೀವು ಕಡಿಮೆ ತಿಂತೀರ. ಜೊತೆಗೆ ನಿಮಗೆ ಕ್ರೇವಿಂಗ್ಸ್ ಬರಲ್ಲ ಮಧ್ಯ. ಹಾಗಾಗಿ ನೀವು ಇದೊಂದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಫಿಕ್ಸ್ ಆಗುತ್ತೆ. ಅದು ಬಿಟ್ಟು ನೀವು ಕಡಿಮೆ ತಿನ್ನೋದಕ್ಕೆ ಶುರು ಮಾಡಿಬಿಟ್ರೆ ಆವಾಗ ಕಡಿಮೆ ತಿಂತೀರಾ. ಬಟ್ ಕೇವಲ 1-2 ಗಂಟೆ ಟೈಮಲ್ಲೇ ನಿಮಗೆ ಹೊಟ್ಟೆ ಹಸಿವಾದಾಗ ಜಂಕ್ ಫುಡ್ನ ತಿಂತೀರ. ಸೊ ಸಮತೋಲನ ಆಹಾರವನ್ನು ನಿಮ್ಮ ಡೈಲಿ 3 times ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಬೇರೆ ಯಾವುದೇ ಇಶ್ಯೂ ಇರಲ್ಲ. ಥ್ಯಾಂಕ್ ಯು.